ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಇಂಚರ. ಒಂದು ಸಿಂಪಲ್ ಹೆಡ್ಏಕ್, ಬಟ್ ವಾಟ್ ಇಫ್ ಐ ಟೋಲ್ಡ್ ಯು ಇದೊಂದು ನಾರ್ಮಲ್ ಪೇಯ್ನ್ ಅಲ್ಲ, ಇದು ನಿಮ್ಮ ಬಾಡಿ ನಿಮಗೆ ಕೊಡ್ತಿರೋ ಅಂಥ ಒಂದು ಸಿಗ್ನಲ್ ಅಂತ. ನೀವು ಯಾಕೆ ಪೇಯ್ನ್ ಬಂದಿದ್ದ ತಕ್ಷಣ ಸಡನ್ನಾಗಿ ಪೇಯ್ನ್ ಕಿಲ್ಲರ್ಸ್ ತೊಗೊಳ್ತಾ ಇದ್ದೀರಾ? ಇದರ ರೂಟ್ ಕಾಸ್ನ ಏನಕ್ಕೆ ನೀವು ಡಿಕೋಡ್ ಮಾಡ್ತಾ ಇಲ್ಲ? ಇವತ್ತು ನಾವು ಹೆಡ್ಏಕ್ ಟೈಪ್ಸ್ನ ನೋಡೋಣ, ಹಾಗೆಯೇ ಯಾಕೆ ಈ ಥರ ತಲೆನೋವು ಬರುತ್ತೆ ಅಂತ ನೋಡೋಣ, ಇದ್ರ ಕಾರಣನ ತಿಳ್ಕೊಳ್ಳೋಣ, ಹಾಗೆಯೇ ಇದಕ್ಕೆ ಕೆಲವೊಂದಿಷ್ಟು ಟ್ರೀಟ್ಮೆಂಟ್ಗಳನ್ನ ಕೂಡ ನಾವು ನೋಡೋಣ. ಮೊದಲನೇದು ಟೆನ್ಷನ್ ಹೆಡ್ಏಕ್. ಅಂದರೆ ನಿಮಗೆ ಫೋರ್ ಹೆಡ್ ಜಾಗದಲ್ಲಿ ಇಲ್ಲ ಅಂದರೆ ತಲೆ ಹಿಂಭಾಗದಲ್ಲಿ ತುಂಬ ಬಿಗದಾಗಿ ಫೀಲ್ ಆಗುತ್ತೆ, ಇಲ್ಲಾಂದರೆ ತುಂಬ ಟೈಟ್ನೆಸ್ ಫೀಲ್ ಆಗುತ್ತೆ. ಇದಕ್ಕೆ ಮೇಯ್ನಾಗಿ ನಿದ್ದೆ ಕಡಿಮೆ ಆಗಿರ್ಬೋದು, ಇಲ್ಲಾಂದರೆ ಲಾಂಗ್ ಟೈಮ್ ಸ್ಕ್ರೀನ್ ಯೂಸೇಜ್ ಇದರಿಂದ ಕೂಡ ಆಗಿರ್ಬೋದು, ಇಲ್ಲಾಂದರೆ ತುಂಬ ಸ್ಟ್ರೆಸ್ ಇದರಿಂದ ಕೂಡ ಈ ತಲೆನೋವು ಬಂದಿರ್ಬೋದು. ಇದಕ್ಕೆ ನೀವೇನು ಮಾಡಬೇಕಂದ್ರೆ ವಾರ್ಮ್ ಸೆಸಮೆ ಆಯಿಲ್, ಎಳ್ಳೆಣ್ಣೆನ ನೀವು ಹೆಡ್ ಮಸಾಜ್ ಮಾಡ್ಕೊಳ್ಬೇಕು ಡೈಲಿ. ಹಾಗೆಯೇ ಬ್ರಾಹ್ಮಿ ಟೀ ಇಲ್ಲಾಂದರೆ ತುಳಸಿ ಟೀ ಇದೆರಡರಲ್ಲಿ ಯಾವುದಾದ್ರೂ ತೊಗೊಳ್ಬೋದು. ಇದು ನಿಮಗೆ ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ, ಹಾಗೆ ಹೆಡ್ಏಕ್ ಕಮ್ಮಿ ಆಗುತ್ತೆ. ಮೈಗ್ರೇನ್, ಇದು ತುಂಬ ಜನ ಸಫರ್ ಮಾಡ್ತಾ ಇದ್ದಾರೆ. ಒನ್ ಸೈಡ್ ಸಿವಿಯರ್ ಪೇಯ್ನ್ ಇರುತ್ತೆ, ಜೊತೆಗೆ ನಾಸಿಯಾ, ವಾಮಿಟಿಂಗ್ ಮತ್ತು ಲೈಟ್ ಸೆನ್ಸಿಟಿವಿಟಿ ಕೂಡ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಹಾರ್ಮೋನ್ ಚೇಂಜಸ್ ಆಗಿರ್ಬೋದು, ಇಲ್ಲಾಂದರೆ ಕೆಲವೊಂದು ಫುಡ್ ಚಾಯ್ಸಸ್, ಚೀಸ್, ಚಾಕ್ಲೇಟ್ಸ್ ಈ ಥರ ಫುಡ್ ಚಾಯ್ಸಸ್ಸಿಂದ ಇರ್ಬೋದು, ಹಾಗೆಯೇ ಸ್ಟ್ರೆಸ್ಸಿಂದ ಕೂಡ ಬರುತ್ತೆ. ಇದಕ್ಕೆ ಏನಪ್ಪ ಮಾಡಬೇಕಂತಂದರೆ ಕೊರಿಯಾಂಡರ್ ಸೀಡ್ ಇಲ್ಲ ಕೊತ್ತಂಬರಿ ಬೀಜನ ನೀವು ಓವರ್ನೈಟ್ ಸೋಪ್ ಮಾಡಿ ಅದನ್ನು ಡೈಲಿ ಬೆಳಗ್ಗೆ ಕುಡಿಬೇಕು. ಹಾಗೆಯೇ ಸ್ಯಾಂಡಲ್ವುಡ್ ಪೇಸ್ಟ್ ಅಥವಾ ಗಂಧದ ಪೇಸ್ಟನ್ನ ನಿಮ್ಮ ಫೋರ್ ಹೆಡ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಇನ್ನೊಂದು ಕ್ಲಸ್ಟರ್ ಹೆಡ್ಏಕ್, ಅಂದರೆ ನಿಮ್ಮ ಕಣ್ಣಿನ ಸುತ್ತ ಸಿವಿಯರ್ ಬರ್ನಿಂಗ್ ಪೇಯ್ನ್ ಇರುತ್ತೆ, ಹಾಗೆ ನೇಸಲ್ ಕಂಜೆಷನ್ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ಸಡನ್ ಬ್ಲಡ್ ವೆಸಲ್ ಚೇಂಜಸ್, ಹಾಗೆಯೇ ಜೆನೆಟಿಕ್ ಫ್ಯಾಕ್ಟರ್ ಕೂಡ ಕಾರಣ ಆಗಿರ್ಬೋದು. ಇದಕ್ಕೆ ನೀವು ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಅಥವಾ ಪ್ರಾಣಾಯಾಮ ಮಾಡಬೇಕಾಗುತ್ತೆ, ಜೊತೆಗೆ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಎರಡನ್ನೂ ಬಿಡಬೇಕಾಗುತ್ತೆ. ಸೈನಸ್ ಹೆಡ್ಏಕ್, ಅಂದರೆ ನಿಮ್ಮ ಚೀಕ್ ಬೋನ್ ಹಾಗೆ ಫೋರ್ ಹೆಡ್ ಸಿವಿಯರ್ ಪೇಯ್ನ್ ಇರುತ್ತೆ, ಜೊತೆಗೆ ಕೋಲ್ಡ್ ಮತ್ತು ಕಾಫ್ ಕೂಡ ಇರುತ್ತೆ, ಮತ್ತು ತುಂಬ ಹೆವಿನೆಸ್ ಇರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಸೈನಸ್ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲಾಂದರೆ ಎಲರ್ಜಿ ಕೂಡ ಆಗಿರ್ಬೋದು. ಇದಕ್ಕೆ ನೀವು ಏನು ಮಾಡಬೇಕಂತಂದರೆ ಸ್ಟೀಮ್ ಇನ್ಹಲೇಷನ್ ವಿತ್ ತುಳಸಿ ಅದರಲ್ಲಿ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ನಸ್ಯ ಥೆರಪಿ ಮಾಡಬೇಕಾಗುತ್ತೆ ವಿತ್ ಅಣು ತೈಲ. ಜನರಲಾಗಿ ಹೇಳಬೇಕಂದ್ರೆ ದಿನಕ್ಕೆ ನೀವು ಒಂದು 8ರಿಂದ 10 ಲೋಟ ನೀರನ್ನು ಕುಡೀರಿ, ಹಾಗೆಯೇ ಡೈಲಿ ಯೋಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಹಾಗೆಯೇ ನಿದ್ದೆನ ಚೆನ್ನಾಗಿ ಮಾಡ್ಕೊಳ್ಳಿ, ಟೈಮ್ಗೆ ನಿದ್ದೆ ಮಾಡಿ, ಹಾಗೆಯೇ ಸ್ಕ್ರೀನ್ ಟೈಮ್ನ ತುಂಬ ಕಡಿಮೆ ಮಾಡ್ಕೊಳ್ಳಿ. ನಾವು ರೂಟ್ ಕಾಸ್ನ ತಿಳ್ಕೊಂಡು ನಮ್ಮ ಲೈಫ್ ಸ್ಟೈಲ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹೆಡ್ಏಕ್ ಹೋಗುತ್ತೆ. ತಲೆನೋವು ತುಂಬ ಸಿಂಪಲ್ ಅಂತ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ನೀವು ಇವತ್ತು ಇಗ್ನೋರ್ ಮಾಡಿದ್ರೆ ಟುಮಾರೋ ಯು ಮೈಟ್ ರಿಗ್ರೆಟ್ ಇಟ್. ಸೊ ಹಾಗಾಗಿ ನಾನು ಹೇಳಿರೋ ರೆಮಿಡೀಸ್ನೆಲ್ಲ ನೀವು ಫಾಲೋ ಮಾಡಿ, ಜೊತೆಗೆ ಲೈಫ್ ಸ್ಟೈಲ್ನ ಕೂಡ ಚೇಂಜ್ ಮಾಡ್ಕೊಳ್ಳಿ. ಸ್ಮಾಲ್ ಸ್ಟೆಪ್ಸ್, ಬಿಗ್ ರಿಲೀಫ್. ಟೇಕ್ ಕೇರ್.